ಕಂಪ್ಲೇಂಟ್ ಮಾಡಿದ್ರು ಆ ವಿಚಾರದಲ್ಲಿ ತಿಮರೋಡಿ ಅರೆಸ್ಟ್ ಜಸ್ಟ್ ಮನೆ ಎಲ್ಲಿ ಅಲ್ಲಿ ಅವ್ರ ಮನೆ ಅರೆಸ್ಟ್ ಮಾಡಿದ್ರು. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿಯೂ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಕ್ಕೆ ಸಹ ಅವಕಾಶ ಇದೆ. ಉತ್ತರ ಕೊಡೋದಿದ್ದರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಆಮೇಲೆ ತಿಮರೋಡಿನೇ ಒಂದು ಕೊಲೆ ಮಾಡಿ ಒಂದು ಶವವನ್ನು ಹುಟ್ಟಿರೋ ಬಗ್ಗೆ ನಿನ್ನೆ ಒಂದು ಕಂಪ್ಲೇಂಟ್ ಆಗಿದೆ. ಭಾಸ್ಕರ್ ನಾಯಕನವರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು, ಆರೋಪಗಳು ಮಾಡ್ತಾ ಇದ್ರು, ಯಾರ ವಿರುದ್ಧ ಶವಗಳನ್ನು ಊಟಿಟ್ಟಿರ್ತಕ್ಕಂಥ ಆರೋಪಗಳು ಮಾಡ್ತಾ ಇದ್ರು, ಈಗ ಅವರೇ ಶವವನ್ನು ಊಟಿಟ್ಟಿದ್ದಾರೆ ಅನ್ನೋ ಒಂದು ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ. ಎಲ್ಲವರು ಒಂದು ಸುಜಾತಾ ಪಟ್ಟಣವರು ತನ್ನ ಮಗಳು ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ, ಅನ್ಯಾಯ ಬಟ್ ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡೋದು, ಆದರೆ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಸಹ ಆಗಬೇಕು. ನನ್ನ ಪಟ್ಟಣದವರು ಇದ್ದಾರೆ ಸರ್, ಅವ್ರ ಹಿನ್ನೆಲೆ ಕೂಡ ಬಹಳಷ್ಟು ಒಂದು ಕ್ರಿಮಿನಲ್ ಇರ್ತಕ್ಕಂಥ ಹಿನ್ನೆಲೆ, ಮತ್ತು ಅವ್ರಿಗೂ ಕೂಡ ನಕ್ಸಲರ ಒಂದು ಲಿಂಕ್ ಇತ್ತು ಅನ್ನೋದು ಎಲ್ಲ ಒಂದೊಂದೇ ಆಚೆ ಬರ್ತಿದೆ ಸರ್. ಈಗ ಅದೆಲ್ಲ ಅವರವರು ಏನಿದ್ರು ಸಹ ಇವರು ತನಿಖೆ ಏನು ಮಾಡ್ತಾರೆ ಅದರಿಂದ ಮುಂದುವರಬೇಕಾಗ್ತದೆ. ಅದರಿಂದ ಏನು ಸಹ ಸತ್ಯಾಸತ್ಯತೆ ಏನಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ಒಬ್ಬೊಬ್ಬರು ವಿಷಯ ಸಹ ಇದರಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸ್ಪಡಿಸಬೇಕು, ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ. ಬಟ್ ಇವರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಬಹಳಷ್ಟು ತಡವಾಗಿ ಕಾನೂನಿನ ಕ್ರಮ ಜರುಗಿಸಲು ಅನ್ಸಬಹುದು. ಖಂಡಿತ ಇದು ಇವರಿಗೆ ಕಾಂಗ್ರೆಸ್ ಹೈಕಮಾಂಡಿಂದನೇ ಸೂಚನೆ ಮೇರೆಗೆ ಕೆಲವು ಕೆಲಸಗಳಾಗಿದೆ ಅನ್ನೋದನ್ನು ನಾವು ಅಧಿವೇಶನದಲ್ಲಿ ಸಹ ಹೇಳಿದ್ದೇವೆ. ಖಂಡಿತ ಇವರು ಸ್ಲೋ ಆ್ಯಂಡ್ ಸ್ಟಡಿ ಸ್ಪೀಡಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸ್ಟಡಿ ಇಲ್ಲ ಮಾತ್ರ. ಎಸ್ ಇದು ಫಸ್ಟ್ ರಿಯಾಕ್ಷನ್. ಇದರ ಜೊತೆಗೆ ತಿಮರೋಡಿಯನ್ನ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಉಜಿರೆ ನಿವಾಸದಲ್ಲೇ ವಶಕ್ಕೆ ಪಡೆದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಹೈ ಡ್ರಾಮಾ ಆಯಿತು. ನೀವು ವಿಚಾರಣೆ ಕರೀರಿ, ನಾವು ಬರ್ತೀವಿ, ಹಾಗೆ ಕಳಿಸೋದಿಲ್ಲ ಅಂತೆಲ್ಲ. ಅಂತಿಮವಾಗಿ ವಶಕ್ಕೆ ಪಡೆದು ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಠಾಣೆಗೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧ ದೂರು ದಾಖಲಾಗಿದೆ ಬ್ರಹ್ಮಾವರದಲ್ಲಿ. ಅದೇ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.